ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀನೇನೋ ಸ್ಕೂಲ್ ರಜಾ ಮುಗಿತಾ ಬಂತು, ನೀನು ಸ್ವಲ್ಪ ದಿವಸ ಅಷ್ಟೇ. ಸ್ಕೂಲ್ ರಜಾ ಇದ್ದರೆ ಸ್ವಲ್ಪ ಎದ್ದೇಳೋದೆಲ್ಲ ಲೇಟು. ನಾನು ಎದ್ರೂ ಕೂಡ ನಮ್ಮ ಮನೇಲಿ ಇಬ್ಬರು ಎದ್ದಿರಲ್ವಲ್ಲ, ಹಾಗಾಗಿ ಸೌಂಡ್ ಆಗುತ್ತೆ ಅಂತೇಳಿ ನಾನೇನು ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಬ್ಲಿಂಕಿಟಲ್ಲೇ ಆರ್ಡ್ರ್ ಮಾಡಿದ್ದೆ ಇವತ್ತು ಮಶ್ರೂಮ್ ಗ್ರೇವಿ ಮಾಡೋಣ ಅಂಥೇಳಿ. ಹಾಗೆ ಬೆಣ್ಣೆನೂ ಬೇಕಾಗಿತ್ತು, ಹಾಗಾಗಿ ಬೆಣ್ಣೆ, ಮಶ್ರೂಮು ಮತ್ತು ಗೋಧಿ ಹಿಟ್ಟು ಎಲ್ಲನೂ ಕೂಡ ಬ್ಲಿಂಕಿಟಲ್ಲೇ ಬುಕ್ ಮಾಡಿಕೊಂಡೆ. ನೀನು ಬೆಳಗ್ಗೆನೇ ಏನು ತಿಂಡಿ ಮಾಡೋದು ಅಂತ ಗೊತ್ತಾಗದೇದಾಗ ಜಾಸ್ತಿ ನಾನು ಇಡ್ಲಿಗೆ ಅಥವಾ ದೋಸೆಗೆ ನೆನೆಸ್ತೀನಿ. ನಮ್ಮ ಮನೇಲಿ ಸ್ವಲ್ಪ ಶ್ರಾವಣಿಗೆ ನನಗೆ ದೋಸೆ ಇಷ್ಟ ಆಗುತ್ತೆ, ರಾಗುಗೇನು ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ಬೇಡ ಅಂತಲೇ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಬಟ್ ಏನು ತಿಂಡಿ ಮಾಡೋದು ಅಂತಲೇ ಗೊತ್ತಾಗಲ್ವಲ್ಲ, ಆವಾಗ ಈ ಥರದ್ದು ನಾನು ದೋಸೆಗೆ ನೆನೆಸೋದು ಮತ್ತು ಮೊಳಕೆ ಕಾಳು ನೆನೆಸೋವಂಥದ್ದೆಲ್ಲ ಸ್ವಲ್ಪ ಬೆಳಗ್ಗೆ ಹೊತ್ತು ತಿಂಡಿ ಯೋಚನೆ ಜಾಸ್ತಿ ಆದಾಗ ಇವತ್ತೇನು ಮಾಡೋಣ ಅಂತಂದಾಗ ಸ್ವಲ್ಪ ಇಡ್ಲಿಗೆ, ದೋಸೆಗೆ ಮತ್ತು ಮೊಳಕೆ ಕಾಳು ಕಟ್ಟೋದು ಈ ಥರದ್ದು ಜಾಸ್ತಿ ಗ್ಯಾಪ್ನ ಮಾಡಿಕೊಂಡು ನಾನು ಮೊಳಕೆ ಕಾಳನ್ನೆಲ್ಲ ಕಟ್ತೀನಿ. ಇವಾಗ ದೋಸೆಗೆ ನೆನೆಸ್ಬಿಟ್ಟು ನಾನು ಇವಾಗ ಮಶ್ರೂಮ್ ಗ್ರೇವಿ ಮಾಡೋದಕ್ಕೆ ಅಂತೇಳಿ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಮಶ್ರೂಮ್ನು ಕೂಡ ನೀಟಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಗೋಧಿ ಹಿಟ್ಟು ಕೂಡ ಕಲಸಿಟ್ಕೊಂಡಿದ್ದೀನಿ. ನಾನಿಲ್ಲಿ ಬ್ಲೆಂಡರ್ಗೆ ಸ್ವಲ್ಪ ಕೊಬ್ಬರಿನ ಹಾಕೊತಿದ್ದೀನಿ. ನೀವು ಕಾಯಿ ತುರಿ ಕೂಡ ಹಾಕೋಬೋದು. ನಮ್ಮ ಮನೇಲಿ ಆಲ್ಮೋಸ್ಟ್ ನೀರ್ಗಾಯಿ ಎಲ್ಲ ಖಾಲಿ ಆಗಿಬಿಟ್ಟು ಕೊಬ್ಬರಿ ಇರೋದ್ರಿಂದ ನಾನು ಜಾಸ್ತಿ ಈಗ ಅಡುಗೆಗೆ ಕೊಬ್ಬರಿನೇ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಗೋಡಂಬಿ, ನೆನೆಸಿಟ್ಟಿರುವಂಥ ಬಾದಾಮಿನೂ ಕೂಡ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿರುವಂಥ ಮಶ್ರೂಮ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಡೈರೆಕ್ಟು ಮಸಾಲೆ ಜೊತೆನೂ ಹಾಕ್ಬೋದು, ಆವಾಗ ಅದ್ರ ಜೊತೆ ಜಾಸ್ತಿ ನೀರು ಬಿಟ್ಕೊಂಡಂಗೆ ಆಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊಬೋದು. ಇದರಲ್ಲೂ ಕೂಡ ನಿಮಗೆ ನೀರು ಬಿಟ್ಕೊಳ್ಳುತ್ತೆ, ಬಟ್ ನೀರೆಲ್ಲ ಸುಂಡಿ ಬರೀ ಎಣ್ಣೆ ಅಂಶ ಬಿಡುತ್ತಲ್ಲ, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಲೇಟ್ ಆಗಿರೋದ್ರಿಂದ ನಾನು ಬೇರೆ ಬಾಣಲಿನ ತೊಗೊಂಡಿದ್ದೀನಿ. ಇಲ್ಲ ಅದೇ ಬಾಣಲಿನೂ ಕೂಡ ನೀವು ಮಾಡ್ಕೋಬೋದು. ಮಶ್ರೂಮ್ನ ಒಂದು ಬೌಲ್ಗೆ ಎತ್ಕೊಂಡು ನಾನಿಲ್ಲಿ ಬೆಣ್ಣೆನ ಹಾಕ್ಕೊಂಡು ಬೆಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ. ಆದಷ್ಟು ನಾವು ಸಣ್ಣಕ್ಕೆ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಇದು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೊಟೊ, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಟೊಮೊಟೊನೂ ಕೂಡ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇಲ್ಲಿ, ಅಂದರೆ ಬೇಯಿಸ್ಕೊಳ್ಳೋಣ, ಅದು ಸ್ಮ್ಯಾಚ್ ಆಗೋ ತನಕನೂ. ಇವಾಗ ನಾನು ಪಕ್ಕದಲ್ಲೇ ಆಲ್ರೆಡಿ ಇದು ಮಶ್ರೂಮ್ ಆಗಿದೆ. ಇವಾಗ ಮಶ್ರೂಮ್ನ ಎಣ್ಣೆಯಿಂದ ತೊಗೊಂಡಿದ್ದೀನಿ, ಅದನ್ನು ನಾನು ನೆಕ್ಸ್ಟ್ ಚಪಾತಿ ಯೂಸ್ ಮಾಡೋದಕ್ಕೆ ಮಾಡ್ಕೊತೀನಿ. ಮತ್ತು ಈ ಸೈಡಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಎರಡೂ ಕೂಡ ಬಾಯ್ಲ್ ಆಗ್ತಾಯಿದೆ. ಇದು ಸ್ವಲ್ಪ ಸಾಫ್ಟ್ ಆಗುವ ತನಕ ಮಾಡೋಣ, ಯಾಕಂದರೆ ಗ್ರೇವಿ ಅಲ್ವಾ, ಹಾಗಾಗಿ ಸ್ವಲ್ಪ ಸಾಫ್ಟ್ ಆದರೆ ಚೆಂದ. ಅಥವಾ ನಿಮಗೆ ಈ ಥರ ಬೇಡ ಅಂತಂದರೆ ಇದನ್ನು ಕೂಡ ನೀವು ಪೇಸ್ಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ. ನಾನಿಲ್ಲಿ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಖಾರದ ಪುಡಿ, ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಿಗೆ ಪೌಡರು, ಸ್ವಲ್ಪ ಅರಿಶಿನ, ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. ಇದು ಹಾಕೊಳ್ಳುವಾಗ ಆಲ್ಮೋಸ್ಟ್ ಉರಿ ಕಡಿಮೆ ಇಟ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಬೇಗ ಸೀದೋದಂಗೆ ಆಗ್ಬಿಡುತ್ತೆ. ಅದರಲ್ಲೂ ಈ ಥರ ಸ್ಟೀಲ್ ಬಾಣಲಿಲಿ ಮಾಡಿದ್ರೆ ಬೇಗನೆ ಸೀದೋಗುತ್ತೆ. ಬಟ್ ಹೆಲ್ತಿಗೆ ಸ್ಟೀಲೇ ಒಳ್ಳೆಯದು ಅಂತ ಹೇಳ್ತಾರಲ್ವ, ಹಾಗಾಗಿ ನಾನು ಸ್ಟೀಲಲ್ಲೇ ಮಾಡ್ತೀನಿ. ನಾನಿವಾಗ ಇಲ್ಲಿ ಕೊಬ್ಬರಿ ಮತ್ತು ಗೋಡಂಬಿ, ಬಾದಾಮಿನ ನೆನೆಸಿಟ್ಟಿದ್ನಲ್ಲ, ಅದರದ್ದು ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡಬೇಕಿತ್ತು, ನಮ್ಮ ಮನೇಲಿ ಕರೆಂಟ್ ಹೋಗ್ಬಿಡ್ತು, ಹಾಗಾಗಿ ಸ್ವಲ್ಪ ತರಿ ಆಗಿದೆ ಅಷ್ಟೇ. ಇವಾಗ ಆಲ್ಮೋಸ್ಟ್ ಮಸಾಲೆ ಎಲ್ಲ ಬೆಂದಿದೆ. ಇವಾಗ ಇದಕ್ಕೆ ನಾವು ಆಲ್ರೆಡಿ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಮಶ್ರೂಮು, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಆ್ಯಡ್ ಮಾಡಿ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರೆಡಿ ಆಯಿತು. ಚಪಾತಿ ಹಿಟ್ಟು ಆಲ್ರೆಡಿ ಕಲಸಿರೋದ್ರಿಂದ ಇವಾಗ ಚಪಾತಿ ಒಂದು ಮಾಡ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ ಮಶ್ರೂಮ್ ಗ್ರೇವಿ. ಆವಾಗ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ನಮಗೆ ಮಶ್ರೂಮ್ ಅಂಗಡಿಲೆಲ್ಲ ಸಿಗುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ನಮ್ಮ ಸೈಡು ಈ ದಸರಾ ಟೈಮಲ್ಲಿ ಅಣಬೆ ಎದ್ದೇಳುತ್ತೆ ಅಂತೇಳಿ ನ್ಯಾಚುರಲಾಗಿ ಸಿಕ್ಕುವಂಥ ಮಶ್ರೂಮ್ನ ತಿಂದು ಅಭ್ಯಾಸ. ಇತ್ತೀಚೆಗೆ ಎಲ್ಲ ಹೈಟೆಕ್ ಆಗಿರೋದ್ರಿಂದ ಅಂಗಡಿಗಳಲ್ಲಿ ಮಶ್ರೂಮು ಕೂಡ ಸಿಗುತ್ತೆ. ನಾನು ಮಶ್ರೂಮ್ ಅಂಗಡಿಲಿ ಸಿಗುತ್ತೆ ಅಂತ ಗೊತ್ತಾಗಿದ್ರೂ ತುಂಬ ವರ್ಷಗಳು ನಾನು ತಗೊಬಂದು ಮಾಡಿರಲಿಲ್ಲ. ಅದನ್ನ ಇತ್ತೀಚೆಗೆ ನಾನು ಮಶ್ರೂಮ್ನ ಅಂಗಡಿಯಿಂದ ತಂದು ಮಾಡ್ತೀನಿ.
ಇವಾಗ ಚಪಾತಿ ಕೂಡ ರೆಡಿ ಆಯಿತು. ಹಾಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನೋಣ ಅಂತೇಳಿ. ಈ ರಜಾ ಇದ್ದಾಗ ತಿಂಡಿ ತಿನ್ನೋದೇ 11 ಗಂಟೆ ನಮ್ಮ ಮನೇಲಿ. ಎಲ್ಲರ ಮನೇಲೂ ನಾರ್ಮಲಾಗಿ ಅಷ್ಟೊತ್ತೇ ಆಗುತ್ತೆ ಅಂತ ಅನಿಸುತ್ತೆ. ಕೆಲ್ಸಕ್ಕೆ ಹೋಗೋರು ಮನೇಲಿ ಬೇಕಾದ್ರೆ ಬೇಗ ಆಗುತ್ತೆ. ನಮ್ಮ ಮನೇಲಿ ಯಾರಿಗೂ ಬೆಳಗ್ಗೆ ಬೇಗ ಎದ್ದು ಕೆಲ್ಸಕ್ಕೆ ಹೋಗಬೇಕು ಅನ್ನೋದಿಲ್ಲ. ಶ್ರಾವಣ್ಯ ಒಬ್ಳು ಸ್ಕೂಲ್ಗೆ ಹೋದರೆ ನಮ್ಮ ಮನೇಲಿ ಟೈಮ್ ಟೇಬಲ್ ಕರೆಕ್ಟಾಗಿರುತ್ತೆ. ತಿಂಡಿ ಊಟ ಎಲ್ಲಾದರೂ ಕೂಡ. ಇಲ್ಲ ಅಂದರೆ ಅವಳಿಗೆ ರಜಾ ಅಂತಂದರೆ ಸ್ವಲ್ಪ ರಾತ್ರಿ ಮಲ್ಕೊಳ್ಳೋದು ಲೇಟು, ಬೆಳಗ್ಗೆ ಎದ್ದೇಳೋದು ಲೇಟು, ಎಲ್ಲ ಒಂಥರ ಲೇಟ್ ಥರ ಆಗಿಬಿಡುತ್ತೆ. ಇವಾಗ ನಾವು ತಿಂಡಿ ಮುಗಿಸ್ಕೊಂತೀವಿ. ಮೈಸೂರಲ್ಲಿ ಬಿಸಿಲು ಮಳೆ, ನೆನ್ನೆ ಜೋರಾಗಿ ಹೋಯ್ತು ಮಳೆ, ಇವತ್ತು ಬಿಸಿಲು ಮಳೆ ಬರ್ತಾಯಿತ್ತು ನೋಡಿ. ಈ ಕಡೆ ಬಿಸಿಲು ಮಳೆ, ಅಲ್ಲಿ ಕಾಮನಬಿಲ್ಲು ಬಂದೈತಿ. ಕಾಮನಬಿಲ್ಲು ಬಿಸಿಲು ಮಳೆ. ಇನ್ನು ಮಳೆ ಸ್ಟಾರ್ಟ್ ಆಗ್ತಿದ್ದಂಗೆ ಸ್ವಲ್ಪ ಟೀ ಕೇಳಿದ್ರು, ರಾಗು ಟೀ ಕುಡಿಯೋಣ ಅಂತೇಳಿ. ನಾವು ಮನೇಲಿ ರೆಗ್ಯುಲರಾಗಿ ಟೀ ಕಾಫಿ ಎಲ್ಲ ನಾನು ಕುಡಿಯೋದಿಲ್ಲ. ಹಾಗಾಗಿ ರಾಗು ಹೊರಗಡೆ ಹೋದಾಗ ಅವರು ಜಾಸ್ತಿ ಟೀ ಕಾಫಿ ಕುಡಿತಾರೆ ಅಂತೇಳಿ ನಾನು ಮನೆಗೆ ಹಾಲೇ ತರಿಸೋದಿಲ್ಲ ಅಂತಲೇ ಹೇಳ್ಬೋದು. ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಈ ಥರ ಮಳೆ ಗಿಳೆ ಬಂದಾಗ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಆಗುತ್ತಲ್ಲ. ಹಾಗಾಗಿ ಇವಾಗ ಟೀ ಜೊತೆಗೆ ಪಾರ್ಲೆಜಿ ಬಿಸ್ಕೆಟು ಕೂಡ ತರಿಸ್ಕೊಂಡಿದ್ದೀನಿ. ಪಾರ್ಲೆಜಿ ಬಿಸ್ಕೆಟು ಎಷ್ಟು ತಿಂದಿದ್ದೀವಿ ಅಂತಂದರೆ ಒಬ್ಬೊಬ್ರಿಗೆ ಒಂದೊಂದು ಪ್ಯಾಕ್ ತಿಂತಿದ್ವಿ ಆವಾಗ. ಅಂದರೆ ನಮ್ಮ ಶ್ರಾವಣ್ಯ ಒಂದು 3 ಇಯರ್ಸ್ ಇದ್ದಾಗೇನೋ ನಾವು ಗಾರ್ಮೆಂಟ್ಸ್ಗೆ ಹೋಗ್ಬೇಕಾದ್ರೆ ಫಸ್ಟ್ ಶಿಫ್ಟಲ್ಲಿ ತಿಂಡಿ ಮಾಡೋಕ್ಕಾಗಲಿಲ್ಲ. ಅಂದರೆ ಸೆಕೆಂಡ್ ಶಿಫ್ಟ್ ಇದ್ದಾಗ ಎದ್ದೇಳೋದು ಲೇಟ್ ಆಗ್ತಿತ್ತಲ್ಲ ಆವಾಗ. ಮತ್ತು ಈ ಸಂಡೇಸು ನಾವು ಒಂದು ಲೋಟ ಟೀ ಮತ್ತು ಪಾರ್ಲೆಜಿ ಬಿಸ್ಕೆಟ್ ತಿಂದ್ಬಿಟ್ಟು ಆಮೇಲೆ ನಾವು ಅಡುಗೆ ಮಾಡೋದಾಗಿರ್ಬೋದು, ಕೆಲಸ ಮಾಡೋದಾಗಲಿ ಮಾಡ್ತಿದ್ವಿ. ಇತ್ತೀಚೆಗೆ ತುಂಬಾ ಕಡಿಮೆ ಆಗಿದೆ ನಾವು ಟೀ ಕುಡಿಯೋದು, ಪಾರ್ಲೆಜಿ ಬಿಸ್ಕೆಟ್ ತಿನ್ನೋದು ಅಂತಲೇ ಹೇಳ್ಬೋದು. ಮೊದಲು ನಾವು ಗಾರ್ಮೆಂಟ್ಸ್ಗೆ ಹೋಗ್ತಿದ್ದಾಗ ಸಂಡೇ ಅಂತೂ ಮಿಸ್ ಇಲ್ಲಂಗೆ ಬೆಳಗ್ಗೆ ಟೈಮು ನಮಗಿದೇ ತಿಂಡಿ ಅಂದ್ಕೋಬೋದು. ಯಾಕಂದರೆ ವಾರವೆಲ್ಲ ಕಷ್ಟಪಟ್ಟಿರ್ತೀವಿ. ಒಂದಿನ ಲೇಟಾಗಿ ಎದ್ದೇಳೋಣ ಅಂತೇಳಿ ಲೇಟಾಗಿ ಎದ್ದಾಗ ಅರ್ಜೆಂಟಿಗೆ ಏನು ಮಾಡೋಕ್ಕಾಗದಿದ್ದಾಗ ಟೀ ಮತ್ತು ಪಾರ್ಲೆಜಿ ಬಿಸ್ಕೆಟ್ ಅದು ತಿಂದಿದ್ದುಂಟು. ಹಾಗಾಗಿ ಮಳೆ ಬರ್ತಿತ್ತಲ್ಲ, ಹೊರಗಡೆ ವೆದರ್ ನೋಡಿಕೊಂಡು ಒಂದು ಲೋಟ ಟೀ ಜೊತೆಗೆ ಪಾರ್ಲೆಜಿ ಬಿಸ್ಕೆಟ್ ಕೂಡ ತಿಂತಾಯಿದ್ದೀವಿ. ಯಾರಿಗೆಲ್ಲ ಈ ಪಾರ್ಲೆಜಿ ಬಿಸ್ಕೆಟ್ ಇಷ್ಟ, ನೀವು ಯಾರೆಲ್ಲ ಟೀ ಜೊತೆ ಪಾರ್ಲೆಜಿ ಬಿಸ್ಕೆಟೇ ತಿಂತೀರಾ ಅನ್ನೋದನ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನು ಸಾಯಂಕಾಲ ಶ್ರಾವಣ್ಯ ಹೊರಗಡೆ ಹೋಗೋಣ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇದ್ಲು. ಹಾಗೆಯೇ ರಾಗುಗೂ ಏನೋ ಬೇಕಿತ್ತಂತೆ, ಸ್ಮಾರ್ಟ್ ಬಜಾರಲ್ಲಿ ಹೋಗಿ ಬರೋಣ ಅಂತೇಳಿ ಹೊರಟ್ವಿ. ಮಳೆ ಕೂಡ ಬಂದಿತ್ತು. ಬಟ್ ನನ್ನ ಮಗಳಿಗೆ ಏನಪ್ಪ ಅಂದರೆ ಎಲ್ಲಾದರೂ ಹೋಗಲಿ, ಅವಳು ಫಸ್ಟ್ ಎಷ್ಟು ದೂರ ಆದ್ರೂ ನಾವು ಬೈಕಲ್ಲೇ ಹೋಗೋಣ ಅಂತ ಹೇಳ್ತಾಳೆ. ಮಳೆ ಬರುತ್ತೆ ಅಂತ ಹೇಳಿದ್ರೂ ಕೇಳ್ತಾನೆ ಇರಲಿಲ್ಲ. ಹಾಗಾಗಿ 2 ವೀಲರಲ್ಲೇ ಹೊರಟಿದ್ದೀವಿ. ಸ್ಮಾರ್ಟ್ ಬಜಾರಿಗೆ ಬಂದ್ವಿ. ಮಳೆ ಇರೋ ಕಾರಣ ಸ್ವಲ್ಪ ಜನ ಕಡಿಮೆ ಇದ್ದರು ಅಂತಲೇ ಹೇಳ್ಬೋದು. ಎಲ್ಲ ಚಳಿಗೆ ಯಾರು ಹೊರಗಡೆನೇ ಬಂದಿಲ್ಲ, ಅಷ್ಟು ಕೂಲಾಗಿತ್ತು ವೆದರ್ ಇವತ್ತು. ಮೈಸೂರಲ್ಲಿ ತುಂಬ ಮಳೆ ಚೆನ್ನಾಗಿದೆ. ನಾನೇನು ತೊಗೊಳ್ಳುವಂಥದ್ದು ಇರಲಿಲ್ಲ. ಶ್ರಾವಣಿಗೆ ಮತ್ತು ಅವ್ರ ಅಪ್ಪಂಗೆ ಏನೋ ಕಣೆ ಹುಡಿಕೊಂಡು ಬಂದರು. ನಾನು ಅಷ್ಟರಲ್ಲಿ ಇಲ್ಲೆಲ್ಲ ಕ್ಯೂಟಾಗಿರುವಂಥ ಪಾಟ್ಗಳಿತ್ತು, ಆರ್ಟಿಫಿಷಿಯಲ್ ಪ್ಲಾಟ್ಗಳು. ನೋಡಿ ಬುದ್ಧ ಜೊತೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಆದ್ರೂ ಇದನ್ನೆಲ್ಲ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಅಂತಲೇ ಹೇಳ್ಬೋದು. ಮನೇಲಿ ತಂದು 1 ವರ್ಷ 2 ವರ್ಷ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲ ಎಷ್ಟೇ ತೊಳೆದ್ರೂ ಅದು ಹೊಸ ಥರ ಅನ್ಸೋದೇ ಇಲ್ಲ ಅಂತೇಳಿ ನಾನು ಏನು ತೊಗೊಳ್ಳಿಲ್ಲ. ಸದ್ಯಕ್ಕೆ ಮನೆಗೆ ಏನು ಬೇಕಿತ್ತು, ಹೆಂಗಿದ್ರು ಹೋಗಿದ್ದೀನಲ್ವ, ಹಾಗಾಗಿ ಮನೆಗೆ ಏನೋ ಸ್ವಲ್ಪ ಬೇಕಿತ್ತು, ಅದನ್ನು ತೊಗೊಂಡು ಬಂದಿದ್ದೀನಿ. ಏನಿಲ್ಲ, ಸರ್ಫ್ ಎಕ್ಸೆಲ್ ಬಾರೋ ವಾಷಿಂಗ್ ಮಿಷಿನ್ಗೆ, ಮತ್ತು ಮಾಯ್ಶ್ಚರೈಸರು, ದೀಪದ ಎಣ್ಣೆ ಇಷ್ಟೇ ತೊಗೊಬಂದಿದ್ದು. ಟಿಶ್ಯೂ ಪೇಪರ್ ಖಾಲಿಯಾಗಿತ್ತು ಅಂತೇಳಿ ಅದನ್ನು ಕೂಡ ತೊಗೊಬಂದಿದ್ದೀನಿ. ಇದು 1,500 ಬಿಲ್ ಆಗೋದೆ. ಇದು ಮನೆಯಲ್ಲಿ ಇದು ಕೊಟ್ಟವ್ರೆ. ಇದು ಇದಕ್ಕೆ ರೌಂಡ್ ಮಾಡಿ ಇಡೋಕ್ಕೆ. ಅದಕ್ಕೆ ನಾನು ಸ್ಮಾರ್ಟ್ ಬಜಾರು, ಬಿಗ್ ಬಜಾರು ಅಲ್ಲಿಗೆಲ್ಲೂ ಹೋಗಲ್ಲ. ಸುಮ್ಮನೆ ಏನೇನೋ ತಗೋಬತ್ತೀವಿ ಅಂತ. ಆದ್ರೂ ಏನು ತಗೋಬಾರ್ದು ಅಂತ ಹೋದೆ. ಕರೆಕ್ಟಾಗಿ ಅಂದರೆ ಯೂಸ್ ಆಗುವಂಥದ್ದೇ ತೊಗೊಂಡಿದ್ದೀನಿ, ಬೇರೆ ಏನು ತಗೊಂಡಿಲ್ಲ. ಆದರೂ 1,500 ಬಿಲ್ ಮಾಡ್ಕೊಬಂದಿನಿ. 1,600 ಚಿಲ್ಲರೆ ಬಿಲ್ ಆಗೈತೆ. ಶ್ರಾವಣಿಗೆ ಏನು ಸಿಗಲಿಲ್ಲ, ಶ್ರಾವಣಿಗೆ ಬೇಕಾಗಿರೋದೇನು ಸಿಗಲಿಲ್ಲ. ಅದಕ್ಕೆ ಅವಳೊಂದು ಗೋಬಿ ರೋಲ್ ತೆಗೆಸ್ಕೊಬಂದವಳೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.